An AC source of frequency 50 Hz is connected in series with an inductor of 1 Henry, a capacitor of 90 microfarad, a resistor of 100 ohm. Does the current leads or lags the voltage? Calculate the phase difference between the current and voltage. Okay, ಏನು ಮಾಡಬೇಕ್ರಿ ಇಲ್ಲಿ ಫಸ್ಟ್ ಗಿವನ್ ಬರೀರಿ ಏನದ frequency of the source is given, that is f is equals to 50 hertz. ನೆಕ್ಸ್ಟ್ ಇಲ್ಲಿ ಇಂಡಕ್ಟರ್ ಇಂಡಕ್ಟೆನ್ಸ್ ಕೊಡಲಾಗಿದೆ, ದಟ್ ಈಸ್ 1 ಹೆನ್ರಿ, ಎಲ್ ಇಸ್ ಈಕ್ವಲ್ ಟು 1 ಹೆನ್ರಿ. ಕೆಪಾಸಿಟರ್ನ ಕೆಪಾಸಿಟೆನ್ಸ್ ಕೊಡಲಾಗಿದೆ, ದಟ್ ಈಸ್ 90 ಮೈಕ್ರೋಫೆರೆಡ್, ಹಿಯರ್ ದಟ್ ಈಸ್ ಸಿ ಇಸ್ ಈಕ್ವಲ್ ಟು 90 ಮೈಕ್ರೋಫೆರೆಡ್. ಇಲ್ಲಿ ಮೈಕ್ರೋ ಅಂದರೆ ಗೊತ್ತಾಗುತ್ತೆ 10⁻⁶ ಅಂತ ಹೇಳಿ. ಅದೇ ರೀತಿ ಇಲ್ಲಿ ರೆಸಿಸ್ಟರ್ನ ರೆಸಿಸ್ಟೆನ್ಸ್ ಕೊಡಲಾಗಿದೆ, ದಟ್ ಈಸ್ 100 ಓಮ್. ಎಷ್ಟು? ಆರ್ ಇಸ್ ಈಕ್ವಲ್ ಟು 100 ಓಮ್. ಏನ್ರಿ ಇದು? ಇಲ್ಲಿ ಏನಾಗಿದೆಯಪ್ಪ ಅಂದರೆ ಈ ಸಿರೀಸ್ ಎಲ್ ಸಿ ಆರ್ ಸರ್ಕ್ಯೂಟಲ್ಲಿ ಇಂಡಕ್ಟರ್ನ ಇಂಡಕ್ಟೆನ್ಸ್ ಕೊಡಲಾಗಿದೆ, ದಟ್ ಈಸ್ 1 ಹೆನ್ರಿ. ಕೆಪಾಸಿಟರ್ನ ಕೆಪಾಸಿಟೆನ್ಸ್ ಕೊಡಲಾಗಿದೆ, ದಟ್ ಈಸ್ 90 ಮೈಕ್ರೋಫೆರೆಡ್ ಅಂತೆ. ಆ್ಯಂಡ್ ರೆಸಿಸ್ಟರ್ನ ರೆಸಿಸ್ಟೆನ್ಸ್ ಕೊಡಲಾಗಿದೆ, ದಟ್ ಈಸ್ ಎಷ್ಟು? 100 ಓಮ್ ಆಗಿದೆ. ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಎ ಸಿ, ಅಪ್ಲೈಡ್ ಫ್ರೀಕ್ವೆನ್ಸಿ ಆಫ್ ಎ ಸಿ ಎಷ್ಟದ? 50 ಹರ್ಟ್ಸ್ ಅದ. ಕೇಳುತ್ತಿರುವ ಕ್ವಶನ್ ಏನಪ್ಪ ಅಂದರೆ, ಡಸ್ ದ ಕರೆಂಟ್ ಲೀಡ್ಸ್ ಆರ್ ಲ್ಯಾಕ್ಸ್ ದ ವೋಲ್ಟೇಜ್ ಆ್ಯಂಡ್ ದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ವೋಲ್ಟೇಜ್. ಓಕೆ, ಏನು ಮಾಡಬೇಕ್ರಿ ಇಲ್ಲೇ? ಫಸ್ಟ್ ನೀವು ಗಿವನ್ ಬರೆದಿರಿ ಈಗ. ಓಕೆ, ನೀವು ಏನು ಕಂಡುಹಿಡಿಬೇಕಂದ್ರೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಎಕ್ಸೆಲ್ ಮತ್ತು ಕೆಪಾಸಿಟಿವ್ ರಿಯಾಕ್ಟನ್ಸ್ ಎಕ್ಸ್ ಸಿ ಕಂಡುಹಿಡಿಬೇಕು. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ಇಫ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಎಕ್ಸೆಲ್ ಗ್ರೇಟರ್ ದೆನ್ ಎಕ್ಸ್ ಸಿ ಇದ್ದರೆ ಅದರ ಅರ್ಥ ಅಲ್ಲಿ ವೋಲ್ಟೇಜ್ ಲೀಡ್ ಆಗುತ್ತೆ ಅಂತ ಅರ್ಥ. ಅಂಡ್ ಕರೆಂಟ್ ಲ್ಯಾಗ್ಸ್ ಬಿಹೈಂಡ್. ವೋಲ್ಟೇಜ್ ಲೀಡ್ ಅಂದರೆ ಕರೆಂಟ್ ಲ್ಯಾಗ್ ಬಿಹೈಂಡ್ ಅಂತ ಅರ್ಥ. ಓಕೆ, ಇಫ್ ಎಕ್ಸ್ ಸಿ ಈಸ್ ಗ್ರೇಟರ್ ದೆನ್ ಎಕ್ಸೆಲ್ ಆದರೆ ಅಲ್ಲಿ ಕರೆಂಟ್ ಏನಾಗುತ್ತೆ? ಲೀಡ್ಸ್ ಆಗುತ್ತಂತ ಅರ್ಥ, ಅಥವಾ ವೋಲ್ಟೇಜು ಲ್ಯಾಗ್ಸ್ ಬಿಹೈಂಡ್ ಆಗುತ್ತಂತ ಅರ್ಥ. ಓಕೆ, ಏನು ರೀ ಅರ್ಥ ಆಗ್ತಾ ಇಲ್ಲ? ಈ ಎಲ್ ಸಿ ಆರ್ ಸರ್ಕ್ಯೂಟನ್ನು ಯೂಸ್ ಮಾಡಿಕೊಂಡು ನೀವು ಈ ರೀತಿ ಫೇಸರ್ ಡೈಗ್ರಾಮನ್ನು ನೀವು ಡ್ರಾ ಮಾಡಿರ್ತೀರಿ. ಆ್ಯಂಡ್ ಈ ಫೇಸರ್ ಡೈಗ್ರಾಮಲ್ಲಿ ವಿ ಎಲ್ ಮತ್ತು ವಿ ಸಿ ಅಬ್ಸರ್ವ್ ಮಾಡಿರಿ. ಓಕೆ, ವಿ ಎಲ್ ಏನದ? ವಿ ಎಲ್ ಈಸ್ ಬಿಗ್ಗರ್ ದೆನ್ ದ ವಿ ಸಿ ಅದ. ಅದರ ಅರ್ಥ ಏನಾಗುತ್ತೆ ಗೊತ್ತಾ? ಅಂದರೆ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ ಹೆಚ್ಚದ ಅಂತ ಅರ್ಥ. ಓಕೆ, ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ ಇದೆ ಅಂದ್ರೆ ಅರ್ಥ ಏನಾಗುತ್ತೆ? ಆ ಇಂಡಕ್ಟಿವ್ ರಿಯಾಕ್ಟನ್ಸ್ ಹೆಚ್ಚದ, ಕೆಪಾಸಿಟಿವ್ ರಿಯಾಕ್ಟನ್ಸ್ ಕಡಿಮೆ ಅದ ಅಂತ ಅರ್ಥ. ಓಕೆ, ಆ್ಯಂಡ್ ಯಾವಾಗ ಇಂಡಕ್ಟಿವ್ ರಿಯಾಕ್ಟನ್ಸ್ ಹೆಚ್ಚಿರುತ್ತೋ, ಕೆಪಾಸಿಟಿವ್ ರಿಯಾಕ್ಟನ್ಸ್ ಕಡಿಮೆ ಇರುತ್ತೋ, ಅವಾಗ ಅಲ್ಲಿ ಏನಾಗುತ್ತೆ? ವೋಲ್ಟೇಜ್ ಲೀಡ್ ಆಗುತ್ತೆ ಆ ಸರ್ಕ್ಯೂಟಲ್ಲಿ, ಕರೆಂಟ್ ಲ್ಯಾಗ್ಸ್ ಬಿಹೈಂಡ್ ಆಗುತ್ತೆ ಅಂತ ಅರ್ಥ. ಓಕೆ, ಈ ಫೇಸರ್ ಡೈಗ್ರಾಮ್ ನೋಡ್ರಿ. ಇಲ್ಲೇನದ? ವಿ ಸಿ ದೊಡ್ಡದ ಅಂದರೆ ಇಫ್ ದ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ ಈಸ್ ಬಿಗ್ಗರ್ ಆ್ಯಂಡ್ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ ಈಸ್ ಸ್ಮಾಲ್ ಆಗಿದರೆ, ಆದರೆ ಅವಾಗ ಏನಾಗುತ್ತೆ? ಕೆಪಾಸಿಟಿವ್ ರಿಯಾಕ್ಟನ್ಸ್ ಇದರದು ಇಲ್ಲಿ ಕೆಪಾಸಿಟರ್ದು ಹೆಚ್ಚದ ಅಂತ ಅರ್ಥ, ಇಂಡಕ್ಟಿವ್ ರಿಯಾಕ್ಟನ್ಸ್ ಆಫ್ ದ ಇಂಡಕ್ಟರ್ ಸ್ಮಾಲ್ ಅದ ಅಂತ ಅರ್ಥ. ಓಕೆ, ಹೀಗಿದ್ರೆ ಏನಾಯ್ತು ರೀ? ಹೀಗಿದ್ದಾಗ ಏನಾಗುತ್ತೆ? ಈ ಫೇಸರ್ ಡೈಗ್ರಾಮನ್ನು ನೀವು ಅಬ್ಸರ್ವ್ ಮಾಡಿರಿ, ವೋಲ್ಟೇಜ್ ಲ್ಯಾಗ್ಸ್ ಬಿಹೈಂಡ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಆಗುತ್ತೆ. ಓಕೆ, ಈಗ ನಾವು ಕೇಳ್ತಾ ಇರೋ ಕ್ವಶನ್ನೇ ಇದು, ಡಸ್ ದ ಕರೆಂಟ್ ಲೀಡ್ ಆಗುತ್ತೋ ಲ್ಯಾಗ್ಸ್ ಬಿಹೈಂಡ್ ಆಗುತ್ತೋ ಅಂತ ಹೇಳಿ. ಓಕೆ, ಆ್ಯಂಡ್ ವಾಟ್ ಆ್ಯಂಗಲ್, ಬೈ ವಾಟ್ ಆ್ಯಂಗಲ್ ಕರೆಂಟ್ ಅಥವಾ ವೋಲ್ಟೇಜ್ ಲ್ಯಾಗ್ಸ್ ಬಿಹೈಂಡ್ ಅಥವಾ ಲೀಡ್ ಆಗುತ್ತೆ ಅದನ್ನು ಹೇಳ್ರಿ. ಹಾಗಾದರೆ ಫಸ್ಟ್ ನಾವೇನು ಮಾಡಬೇಕು? ಇಂಡಕ್ಟಿವ್ ರಿಯಾಕ್ಟನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಂಡಕ್ಟಿವ್ ರಿಯಾಕ್ಟನ್ಸ್ ಫಾರ್ಮುಲಾ ಬರುತ್ತೆ ನಿಮಗೆ, XL is equal to 2 pi f into L. ಓಕೆ, 2 ಆ್ಯಸ್ ಇಟ್ ಈಸ್ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, ಪೈ ಅಂದರೆ 3.14 ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಫ್ರೀಕ್ವೆನ್ಸಿ ಆಫ್ ದ ಎ ಸಿ ಎಷ್ಟದ? 50 ಹರ್ಟ್ಸ್ ಅದ, ಅದನ್ನು ಎಫ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಇಲ್ಲೇ. ಓಕೆ, ಇಂಡಕ್ಟರ್ನ ಇಂಡಕ್ಟನ್ಸ್ ಎಲ್ ಇಸ್ ಈಕ್ವಲ್ ಟು 1 ಹೆನ್ರಿ ಅದ, ಹಾಗಾಗಿ ಎಲ್ ಇದ್ದಲ್ಲಿ 1 ಹೆನ್ರಿ 1 ಬರಿತಾ ಇದ್ದೀರಿ. ಇದನ್ನು 2 ಇಂಟು 3.14 ಇಂಟು 50 ಇಂಟು 1 ಮಾಡಿರಿ, ಯು ವಿಲ್ ಗೆಟ್ XL, ದಟ್ ಇಸ್ ಇಂಡಕ್ಟಿವ್ ರಿಯಾಕ್ಟನ್ಸ್ 314, 314 ಓಮ್ ಬಂತು. ನೆಕ್ಸ್ಟ್ ಏನು ಮಾಡಬೇಕ್ರಿ? ಕೆಪಾಸಿಟಿವ್ ರಿಯಾಕ್ಟನ್ಸ್ ಕಂಡುಹಿಡಿಬೇಕು. ಕೆಪಾಸಿಟಿವ್ ರಿಯಾಕ್ಟನ್ಸ್ ಫಾರ್ಮುಲಾ ಏನದ ರೀ? ಎಕ್ಸ್ ಸಬ್ಸ್ಕ್ರಿಪ್ಟ್ ಸಿ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಪೈ ಎಫ್ ಇಂಟು ಸಿ ಅದ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿರಿ ವ್ಯಾಲ್ಯೂಸನ್ನು. ಎಕ್ಸ್ ಸಿ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಇದ್ದಲ್ಲಿ ಆ್ಯಸ್ ಇಟ್ ಈಸ್ 2 ಬರಿತಾ ಇದ್ರಿ, ಪೈ ಇದ್ದಲ್ಲೇ 3.14 ಬರಿತಾ ಇದ್ರಿ, ಎಫ್ ಇದ್ದಲ್ಲೇ 50 ಬರಿತಾ ಇದ್ರಿ. ಸಿ ಅಂದರೆ ಕೆಪಾಸಿಟನ್ಸ್ ಆಫ್ ದ ಏನು ಕೆಪಾಸಿಟರ್, ದಟ್ ಇಸ್ 90 ಮೈಕ್ರೋಫೆರೆಡ್. ನೆನಪಿರ್ಬೇಕು ನಿಮಗಿಲ್ಲೇ ಏನದ? 90 ಮೈಕ್ರೋಫೆರೆಡ್ ಅಂದರೆ 90 ಇಂಟು 10⁻⁶. ಅದನ್ನೇ ಇಲ್ಲೇ ಸಿ ಇದ್ದಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಇಲ್ಲೇ.
ನೆಕ್ಸ್ಟ್ ಏನು ಮಾಡಬೇಕು ರೀ, 10⁻⁻6 ಡಿನಾಮಿನೇಟರ್ ಇರೋದನ್ನು ನ್ಯೂಮರೇಟರ್ ಹೋದರೆ +6 ಆಗುತ್ತೆ. ಇದನ್ನು 2 × 3.14 × 50 × 90 ಇದೆಲ್ಲ ಮಲ್ಟಿಪ್ಲೈ ಮಾಡಿದಾಗ 28260 ಬಂತಿದು. ಓಕೆ, ನೆಕ್ಸ್ಟ್ 10⁻+6 ಹೇಗೆ ಬರಿತೀನಿ, 1 ಅದ್ರ ಮುಂದೆ 6 0 ಕೊಡೋನು. ಓಕೆ, ಡಿವೈಡೆಡ್ ಬೈ 28260. ಇದನ್ನು ಸಿಂಪ್ಲಿಫೈ ಮಾಡಿರಿ, ವಿಲ್ ಗೆಟ್ 35.38 Ω. ಇದೇನಿದು XC, ಹಾಗಂದ್ರೆ ಅರ್ಥನು ಕೆಪಾಸಿಟಿವ್ ರಿಯಾಕ್ಟನ್ಸ್ ಬೆಲೆ ಎಷ್ಟು, 35 ಸಮಥಿಂಗ್ ಬಂತು. ಆ್ಯಂಡ್ ಇಂಡಕ್ಟಿವ್ ರಿಯಾಕ್ಟನ್ಸ್ನ ವ್ಯಾಲ್ಯೂ ಎಷ್ಟು, 314 ಅದ. ಯಾವ್ದು ದೊಡ್ಡದು, XL ಈಸ್ ಬಿಗರ್ ದ್ಯಾನ್ ದ XC. ಅಂದರೆ ಅರ್ಥ ಏನು, ಇಲ್ಲಿ ಕರೆಂಟ್ ಲ್ಯಾಕ್ಸ್ ಬಿಹೈಂಡ್ ದ ವೋಲ್ಟೇಜ್ ಆಗುತ್ತೆ. ಕ್ವಶನ್ ಕೇಳಿದ್ರೇನವರು, ಡಸ್ ಕರೆಂಟ್ ಲೀಡ್ಸ್ ಆರ್ ಲ್ಯಾಕ್ಸ್ ದ ವೋಲ್ಟೇಜ್. ಇಲ್ಲಿ ಕರೆಂಟ್ ಏನಾಗ್ತಾ ಇದೆ, ದಟ್ ಈಸ್ ಲ್ಯಾಕ್ಸ್ ಬಿಹೈಂಡ್ ದ ವೋಲ್ಟೇಜ್. ಏನು ಅರ್ಥ ಇದರದು, ಯು ಕ್ಯಾನ್ ಸಿ ಇಲ್ಲಿ ಏನದ, ಇಲ್ಲಿ XL ಈಸ್ ಗ್ರೇಟರ್ ದ್ಯಾನ್ XC ಅದ. ಅಂದರೆ ವೋಲ್ಟೇಜ್ ಲೀಡ್ ಆಗ್ತದೆ, ವೋಲ್ಟೇಜ್ ಮುಂದದ, ಕರೆಂಟ್ ಏನು ಹಿಂದದ ಅಂತ ಅರ್ಥ ಇಲ್ಲಿ. ಓಕೆ, ನೆಕ್ಸ್ಟ್ ಮುಂದೆ ಏನಾದ್ರಿ, ಆ ಎಂಗಲ್ ಹೇಳಬೇಕು, ಯಾವ ಎಂಗಲಿಂದ ಲೀಡ್ ಮಾಡ್ತಾ ಇದೆ ವೋಲ್ಟೇಜ್ ಅಥವಾ ಕರೆಂಟ್, ಯಾವ ಎಂಗಲಿಂದ ಬಿಹೈಂಡ್ ಅದ. ಓಕೆ, ನಿಮ್ಗೆ ಗೊತ್ತು ಫಾರ್ಮುಲಾ, tan of phi is equal to XL - XC divided by R. ಓಕೆ, ಈ ಫಾರ್ಮುಲಾ ಗೊತ್ತು ನಿಮಗೆ, ಇದು ಹೇಗೆ ಬಂತು ರೀ. ಓಕೆ, ನಿಮ್ಗೆ ಗೊತ್ತು, ಇದನ್ನು ಯೂಸ್ ಮಾಡ್ಕೊರಿ. ಇದನ್ನು tan of phi is equal to ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಏನು ಬರೀ, ಅಪೋಸಿಟ್ ಸೈಡ್ VL - VC divided by VR. ಓಕೆ, VL ಅಂದ್ರೆ ಗೊತ್ತು I × XL. ಓಕೆ, ಆ್ಯಂಡ್ VC ಅಂದ್ರೆ ಗೊತ್ತು I × XC. ಓಕೆ, ಆ್ಯಂಡ್ VR ಅಂದ್ರೆ ಗೊತ್ತು I × R. I ಕಾಮನ್ ಬಂತು, ಡಿನಾಮಿನೇಟರ್ ಹೋತು, ಆ್ಯಂಡ್ ಯು ರಿಮೇನ್ ವಿತ್ ದಿಸ್ ಫಾರ್ಮುಲಾ. ಅದನ್ನೇ ಇಲ್ಲಿ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ರೈಟ್. ಆ್ಯಂಡ್ XL ವ್ಯಾಲ್ಯೂ ಗೊತ್ತು 314. ಎಲ್ಲಿದೆ ರೀ XL ವ್ಯಾಲ್ಯೂ, ದಟ್ ಈಸ್ 314. ಆ್ಯಂಡ್ XC ವ್ಯಾಲ್ಯೂ ಗೊತ್ತು 35.38. ಓಕೆ, XC ವ್ಯಾಲ್ಯೂ 35.38 ಬರೋದ್ರಿ. R ವ್ಯಾಲ್ಯೂ ಗೊತ್ತು, ರೆಸಿಸ್ಟೆನ್ಸ್ ಎಷ್ಟದ, ರೆಸಿಸ್ಟೆನ್ಸ್ ಈ ಸರ್ಕಿಟಲ್ಲಿ 10 Ω ಅದ, 100 Ω ಅದ. ಓಕೆ, 100 ಬರೋದ್ರಿ R ಇದಲ್ಲೇ. ಆ್ಯಂಡ್ 314 - 35.38 ಮಾಡಿರಿ, 278.62 ಡಿವೈಡೆಡ್ ಬೈ 100. ಓಕೆ, ಆ್ಯಂಡ್ tan of phi is equal to 2.7862 ಬಂತು. ಓಕೆ, ಏನು ಮಾಡಬೇಕ್ರಿ, ಈಗ ಫೈ ಬೇಕು, ಎಂಗಲ್ ಬೇಕು. ಹಾಗಾಗಿ ಈಗ ನೀವು ಏನು ಮಾಡಬೇಕು, ನ್ಯಾಚುರಲ್ ಟ್ಯಾಂಜೆಂಟ್ ಅನ್ನೋ ಟೇಬಲ್ ತೆಗಿಬೇಕು. ನ್ಯಾಚುರಲ್ ಟ್ಯಾಂಜೆಂಟಲ್ಲಿ ಏನು ಹುಡುಕ್ಬೇಕು ರೀ, ಆ ನ್ಯಾಚುರಲ್ ಟ್ಯಾಂಜೆಂಟಲ್ಲಿ ನೀವು 2.7862 ಹುಡುಕಬೇಕು. ಏನು ಹುಡುಕ್ಬೇಕೀಗ, 2.7862 ನಂಬರ್ನ ಹುಡುಕಬೇಕು. ಇಲ್ಲಿ ಎಷ್ಟದ, 1 ಪಾಯಿಂಟ್ ಸಮಥಿಂಗ್ ಅದ. ಇಲ್ಲಿ ನೋಡ್ರಿ 1.4 ಸಮಥಿಂಗ್ ಅದ. ಇಲ್ಲಿ ಎಷ್ಟದ, 1.8 ಸಮಥಿಂಗ್. ನಮಗೆ ಬೇಕಾಗಿರೋದೆಷ್ಟು, 2.7862 ಬೇಕು. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು, 2 ಪಾಯಿಂಟ್, ದಿಸ್ ಈಸ್ ಆ್ಯಕ್ಚುಲಿ 2 ಪಾಯಿಂಟ್, ಇದೇನಿದು ಗೊತ್ತಾ ನಂಬರು, 2.776 ಅದ. ಅದ್ರ ನೆಕ್ಸ್ಟ್ ನಂಬರ್ 2.79 ಅದ. ಓಕೆ, ಇದಕ್ಕೆ ಎಷ್ಟು ನಂಬರ್ನ ಆ್ಯಡ್ ಮಾಡಿದರೆ, ಇಲ್ಲಿಂದ ನೋಡ್ರಿ ಮೀನ್ ಡಿಫ್ರೆನ್ಸ್, ಇದನ್ನು 7 8ನ ಆ್ಯಡ್ ಮಾಡ್ತೀನಿ ನಾನು. 7 8ನ ಆ್ಯಡ್ ಮಾಡಿದರೆ ವಿಲ್ ಗೆಟ್, ದಿಸ್ ಈಸ್ 14 ಕ್ಯಾರಿ 1, ದಿಸ್ ಈಸ್ 5. ಓಕೆ, 2.7 ಎಷ್ಟಾಯಿತು, 854 ಬಂತು. ಓಕೆ, ನಮಗೆ ಎಷ್ಟು ಬೇಕಾಗಿತ್ತು, 2.7862 ಬಂತು. ಓಕೆ, ಆ್ಯಂಡ್ ಈ ನಂಬರ್ ಏನದಲ್ಲ, ವಿಚ್ ಇಸ್ ಕ್ಲೋಸ್ ವಿತ್ ದಿಸ್ ನಂಬರ್. ಹಾಗಾಗಿ ನಾನು ಏನು ತೊಗೊಳ್ತೀನಿ ಈಗ, ಈ 70 ಡಿಗ್ರಿ ಇದ್ರ ಕರೆಸ್ಪಾಂಡಿಂಗ್ ಮಿನಿಟ್ ಎಷ್ಟದ, 12 ಮಿನಿಟ್ ಅದ. ಆನಂತರ ಇದು 7 8 ಅದ್ರ ಕರೆಸ್ಪಾಂಡಿಂಗ್ ಮಿನಿಟ್ 3 ಅದ. 12 + 3 ಎಷ್ಟಾಯಿತು, 15 ಮಿನಿಟ್ಸ್ ಆಯಿತು. ಅಂದರೆ ಏನು ಬರೀಬೇಕು ನಾನೀಗ, 70 ಡಿಗ್ರಿ 15 ಮಿನಿಟ್ಸ್ ಅಂತ ಬರೀಬೇಕು. ಹಾಗಾಗಿ ಏನು ಬರೀತಾ ಇದ್ದೀವಿ ನಾವಿಲ್ಲೇ, tan ಇನ್ವರ್ಸ್ phi is equal to tan ಇನ್ವರ್ಸ್ ಆಫ್ 2.7862. ಅದರ ಅಪ್ರಾಕ್ಸಿಮೇಟ್ ನಮಗೆ ವ್ಯಾಲ್ಯೂ ಬಂದಿರೋದೆಷ್ಟು, ಡಿಗ್ರಿ 70 ಡಿಗ್ರಿ 15 ಮಿನಿಟ್ಸ್. ಆ್ಯಂಡ್ ಫೇಸ್ ಡಿಫ್ರೆನ್ಸ್ ಈಸ್ ದಟ್ ಈಸ್ 70 ಡಿಗ್ರಿ 15 ಮಿನಿಟ್ಸ್ ಬಂತು. ಹಾಗಾಗಿ ಇಲ್ಲಿ ಕರೆಂಟ್ ಏನಾಗಿದೆ, ಕರೆಂಟ್ ಲ್ಯಾಕ್ಸ್ ಬಿಹೈಂಡ್ ದ ವೋಲ್ಟೇಜ್ ಬೈ ಆನ್ ಆ್ಯಂಗಲ್ 70 ಡಿಗ್ರಿ 15 ಮಿನಿಟ್ಸ್. ಇಲ್ಲಿ ಏನಾಗ್ತಾ ಇದೆ, ಕರೆಂಟ್ ಏನಾಗ್ತಾ ಇದೆ, ಲ್ಯಾಗಿಂಗ್ ಬಿಹೈಂಡ್. ಕರೆಂಟ್ ಈಸ್ ಲ್ಯಾಗಿಂಗ್ ಬಿಹೈಂಡ್ ಬೈ ವಾಟ್ ಆ್ಯಂಗಲ್, 70 ಡಿಗ್ರಿ 15 ಮಿನಿಟ್ಸ್. ಅಥವಾ ನೀವು ಹೀಗೂ ಹೇಳ್ಬೋದು, ಹೇಗೆ ಹೇಳ್ಬೋದು, ವೋಲ್ಟೇಜ್ ಏನಾಗ್ತಾ ಇದೆ, ಲೀಡ್ ಆಗ್ತಾ ಇದೆ, ವೋಲ್ಟೇಜ್ ಲೀಡ್ಸ್ ಕರೆಂಟ್ ಬೈ ಆನ್ ಆ್ಯಂಗಲ್ 70 ಡಿಗ್ರಿ 15 ಮಿನಿಟ್ಸ್ ಅಂತಲೂ ಬರೀಬೋದು. ಓಕೆ, ಇಲ್ಲಿ ಏನು ಬರೀಬೋದು ನೀವು, ವೋಲ್ಟೇಜು ಲೀಡ್ಸ್ ದ ಕರೆಂಟ್ ಬೈ ಆನ್ ಆ್ಯಂಗಲ್ 70 ಡಿಗ್ರಿ 15 ಮಿನಿಟ್ಸ್ ಅಂತನೂ ಕೂಡ ಬರೀಬಹುದು. ಇವ್ರು ಕೇಳಿರುವಂತಹ ಕ್ವಶನಲ್ಲಿ ಏನಂತ ಇತ್ತು, ಡಸ್ ಕರೆಂಟ್ ಲೀಡ್ಸ್ ಆರ್ ಲ್ಯಾಗ್ಸ್ ಅಂತ ಇತ್ತು. ನಾವೇನು ಹೇಳಿದ್ವಿ, ಕರೆಂಟ್ ಏನಾಗ್ತಾ ಇದೆ, ಕರೆಂಟ್ ಇಲ್ಲಿ ಕರೆಂಟ್ ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್ ಬೈ ವಾಟ್ ಆ್ಯಂಗಲ್, ಬೈ ಆ್ಯಂಗಲ್ 70 ಡಿಗ್ರಿ 15 ಮಿನಿಟ್ಸ್ ಇಂದದು ಕರೆಂಟ್ ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್ ಆಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ.